ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ಬನ್ನಿ. ತಾಂಡವ್ಗೆ ಎಲ್ಲ ಕಡೆ ಕೆಲಸಕ್ಕೆ ಹೋಗಿ ಬರ್ತಾನೆ, ಇಂಟರ್ವ್ಯೂಗೆಲ್ಲ ಹೋಗಿರ್ತಾನೆ. ಆದರೆ ಅವ್ನು ಎಲ್ಲೂ ಕೂಡ ಕೆಲಸ ಸಿಗಲ್ಲ. ಯಾಕಪ್ಪ ಅಂದರೆ ಅವನು ತುಂಬ ನನಗೆ ಇಷ್ಟೇ ಪರ್ಸೆಂಟೇಜು ಹೈಕ್ ಬೇಕು, ನಂಗೆ ಒಳ್ಳೆ ಪೊಸಿಷನ್ ಬೇಕು ಅಂತೆಲ್ಲ ಕೇಳ್ತಾ ಇರ್ತಾನೆ. ಆಗ ಯಾವುದೇ ರೀತಿ ಅವ್ರಿಗೆ ಎಮ್ ಡಿಗಳು ಇವನು ಕೆಲಸ ಕೊಡೋದಕ್ಕೆ ಒಪ್ಕೊಳ್ಳಲ್ಲ, ಇವನು ರಿಜೆಕ್ಟ್ ಮಾಡಿ ಕಳಿಸ್ಬಿಟ್ಟಿರ್ತಾರೆ. ಅದರಿಂದ ಅವ್ನಿಗೆ ತುಂಬಾ ಬೇಜಾರಾಗುತ್ತೆ. ನಾನೇನು ತಪ್ಪು ಮಾಡಿದೆ ಅಂತಿದ್ರೆ ನನ್ನ ಕೆಲಸ ಯಾರೂ ಕೊಡ್ತಾ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾನೆ. ಆಮೇಲೆ ಈ ಕಡೆ ಭಾಗ್ಯ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಏನಪ್ಪ ಅಂದರೆ ಬೆಳಿಗ್ಗೆ ಎಲ್ಲ ನೋಡಿರ್ತಾಳೆ, ಅವಳು ಹೋಟೆಲಲ್ಲಿ ಅವನಿಗೆ ಅವಮಾನ ಆಗಿದ್ದು ನೋಡ್ಕೊಂಡಿರ್ತಾಳೆ. ಅದು ನೆನಪು ಮಾಡಿಕೊಂಡು ಮಕ್ಕಳ ಮುಂದೆ ಎಲ್ಲ ಈ ಥರ ಅಪ್ಪಂಗೆ ಕೆಲಸ ಇಲ್ಲ ಅಂತಂದರೆ ತುಂಬಾ ಅವಮಾನ ಆಗುತ್ತೆ, ಅದಕ್ಕೇನಾದ್ರು ಪರಿಹಾರ ಮಾಡಬೇಕು. ಏಕೆ ನನ್ನ ಕಡೆಯಿಂದನೇ ಅವ್ರ ಕೆಲಸ ಕಳ್ಕೊಂಡಿದ್ದು, ನಾನು ಹೋಗಿ ಅಲ್ಲಿ ಬಿಸ್ನೆಸ್ ಶುರು ಮಾಡಿದ್ದಕ್ಕೆ ಅವ್ರ ಕೆಲಸದಿಂದ ತೆಗೆದ್ರು, ನಾನೇ ಪರಿಹಾರ ಮಾಡಿಕೊಡ್ಬೇಕು ಅಂತೇಳಿ ಯೋಚನೆ ಮಾಡಿಕೊಂಡು ಕೆಳಗಡೆ ಬರ್ತಾಳೆ. ಬಂದ ತಕ್ಷಣ ಅತ್ತೆ ಮಾವನ ಹತ್ರ ಒಂದೊಂದ್ಸಲ ಮಾತಾಡ್ಬಿಟ್ಟು ಹೋಗೋಣ ಅಂಥೇಳಿ ಅಂದ್ಕೊಂಡ ತಕ್ಷಣ ಅವರು ಕುಸುಮನ ಹತ್ರ ಹೋಗ್ತಾಳೆ. ಅದೇ ನನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂಥೇಳಿ ಹೇಳಿದ ತಕ್ಷಣ, ಹೇಳಮ್ಮ ಭಾಗ್ಯ ಅಂತ ಹೇಳಿದ್ದೆ, ನಾನು ನಿಮ್ಮ ಮಗನ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತೇಳಿ ಹೇಳಿದ ತಕ್ಷಣ, ಹೌದಾ ನಿರ್ಧಾರನ ಏನು ಅಂತ ಹೇಳಿ ಕೇಳಿದ ತಕ್ಷಣ ಅಲ್ಲಿ ಧರ್ಮ ಕೂಡ ಬರ್ತಾರೆ. ಧರ್ಮ ನೋಡಿಬಿಟ್ಟು, ಏನಮ್ಮ ಭಾಗ್ಯ, ಏನು ವಿಚಾರ ಹೇಳು ಮಗಳೇ ಅಂಥೇಳಿ ಕೇಳಿದ ತಕ್ಷಣ, ನೋಡಿ ಮಾವ, ನಾನು ಈ ಥರ ಅವರು ನಮ್ಮ ಕಂಪ್ನಿನಲ್ಲಿ ಅವ್ರಿಗೆ ವಾಪಸ್ಸು ಅವ್ರ ಕೆಲಸನ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಅದಕ್ಕೆ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ತೀನಿ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಅವರು ಕುಸುಮ ಹೇಳ್ತಾರೆ, ಅಲ್ಲ ಭಾಗ್ಯ, ನೋಡು ಯೋಚನೆ ಮಾಡು, ಏಕೆಂದರೆ ಅವ್ರು ನಿಮ್ಗೆ ತುಂಬ ಸಲ ಈ ಥರ ಕಾಟ ಕೊಟ್ಟಿದ್ದಾನೆ ಅಂತೇಳಿ ಹೇಳ್ತಾ ಇರ್ತಾರೆ. ಅದಕ್ಕೆ ಅವಳು, ಇಲ್ಲ ಅತ್ತೆ, ನೀವೇ ನೋಡಿದ್ರಲ್ಲ ತನ್ವಿ ಮುಂದೆ ಅವ್ರಿಗೆಲ್ಲ ಎಂಥ ಅವಮಾನ ಆಯಿತು ಮಕ್ಕಳ ಮುಂದೆ ಎಲ್ಲ. ಅದು ಅವ್ರಿಗಿನ್ನ ಗೊತ್ತಿಲ್ಲ ಇವ್ರು ಕೆಲಸ ಕಳ್ಕೊಂಡಿದ್ದಾರೆ ಅಂತ. ಅದು ಗೊತ್ತಾಗ್ಬಿಟ್ಟವ್ರಿಗೆಲ್ಲ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಅಂತ ಹೇಳಿದ ತಕ್ಷಣ, ಹೌದು ಧರ್ಮ, ಹೌದು, ಅವನಿಗೆ ಈ ಥರ ಎಲ್ಲ ಆಗಬಾರ್ದಾಗಿತ್ತು, ಅವನು ದುರಾಂಕಾರದಿಂದ ಈ ಥರ ಎಲ್ಲ ಮಾಡಿಕೊಂಡ ಅಂಥೇಳಿ ಹೇಳ್ತಿರ್ತಾರೆ. ಸರಿ ಕಣಮ್ಮ, ನೀನು ಒಳ್ಳೆ ನಿರ್ಧಾರನ ತೊಗೊಂಡಿದೀಯಾ, ನಿನ್ನಂಥ ಒಳ್ಳೆ ಹೆಂಡ್ತಿನ ಪಡೆಯೋದಕ್ಕೆ ಅವನು ಪುಣ್ಯ ಮಾಡಿರಬೇಕಾಗಿತ್ತು. ಅಂಥದ್ರಲ್ಲಿ ಅವ್ನು ಬಿಟ್ಬಿಟ್ಟು ಅಲ್ಲೆಲ್ಲ ಹೋಗಿ ಅವಳು ಯಾರನ್ನೋ ಕಟ್ಕೊಂಡು ಇದ್ದಾನೆ ಅಂತ ಹೇಳಿದ ತಕ್ಷಣ, ಸರಿ ಆಯಿತು ಅಂಥೇಳಿ ಅವಳು ಆಫೀಸಿಗೆ ಬರ್ತಾಳೆ. ಅಲ್ಲಿಗೆ ಬಂದ ತಕ್ಷಣ ಅವರು ಮ್ಯಾಮು, ಏನಮ್ಮ, ಏನು ವಿಷಯ ಹೇಳು ಅಂಥೇಳಿ ಭಾಗ್ಯನ ಕೇಳ್ತಾ ಇರ್ತಾರೆ. ಸರಿ, ಇಲ್ಲ ಮೇಡಮ್, ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟು ಕೇಳಬೇಕಾಗಿತ್ತು ಅಂಥೇಳಿ ಹೇಳಿದ ತಕ್ಷಣ, ಹೇಳಮ್ಮ ಅಂಥೇಳಿ ಅವ್ರ ಮ್ಯಾಮು ಕೇಳ್ತಾರೆ. ನೀವು ತಾಂಡವ್ ಅವ್ರನ್ನ ಮತ್ತೆ ಕೆಲ್ಸಕ್ಕೆ ತೊಗೊಳ್ಳಿ, ಜೊತೆಗೆ ಶ್ರೇಷ್ಠನೂ ತೊಗೊಳ್ಳಿ ಅಂತ ಹೇಳಿದ ತಕ್ಷಣ, ಏನು ಹೇಳ್ತಾ ಇದೀಯ ಭಾಗ್ಯ, ನೀನು ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೀಯಾ ಅಂಥೇಳಿ ಕೇಳ್ತಾರೆ. ಇಲ್ಲ ಮೇಡಮ್, ನಾನು ತುಂಬ ಯೋಚನೆ ಮಾಡಿನೇ ಇದನ್ನು ನಿರ್ಧಾರಕ್ಕೆ ಬಂದಿದ್ದೀನಿ, ದಯವಿಟ್ಟು ಇದನ್ನು ಒಪ್ಕೊಳ್ಳಿ. ಏಕೆಂದರೆ ಅವ್ರಿಗೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಅವ್ರು ಅಂದ್ಕೊಂಡಿರೋ ಥರ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಅವರು ಸರು ಕೂಡ ಅಲ್ಲೇ ಇರ್ತಾರೆ. ಅವರು, ಬೇಡ ಭಾಗ್ಯ, ನೋಡು ಅವತ್ತು ನಿನಗೆ ಹೌದು ಕಂಪನಿ ನಿಂದು ಕ್ಯಾಂಟೀನ್ ಓಪನಿಂಗ್ ಟೈಮಲ್ಲಿ ಅವ್ನು ನಿಮ್ಗೆ ಎಷ್ಟು ಅವಮಾನ ಮಾಡಿದಾನಲ್ವಾ, ನಿನ್ನ ಬಗ್ಗೆ ತುಂಬ ಕೀಳಾಗಿ ನಡ್ಕೊಂಡಮ್ಮ ಅವನು. ಮತ್ತೆ ಅವನ ಕೆಲಸ ಕೊಟ್ಟರೆ ಇದಕ್ಕಿಂತ ಜಾಸ್ತಿ ಮಾಡ್ತಾನೆ, ಅವನಿಲ್ಲೇ ಇದ್ದು ನಿಂಗೆ ಕಾಟ ಕೊಡೋಕ್ಕೆ ಶುರು ಮಾಡ್ತಾನೆ, ಯೋಚನೆ ಮಾಡು ಅಂಥೇಳಿ ಹೇಳ್ತಾರೆ. ಅದಕ್ಕೆ ಇಲ್ಲ ಸರ್, ಪರವಾಗಿಲ್ಲ, ಏಕೆಂದರೆ ಕೆಲಸ ನನ್ನಿಂದನೇ ಅವ್ರು ಕಳ್ಕೊಂಡಿದ್ದು, ಈಗ ಅವರು ಬೀದಿಲೆಲ್ಲ ಹೋಗಿ ಕೆಲಸ ಇಲ್ಲ ಅಂತೇಳಿ ತುಂಬ ಹುಡ್ಕಾಡೋದು ನಾವು ನೋಡಿದ್ದೀವಿ, ಅದಕ್ಕೋಸ್ಕರ ನೀವು ದಯವಿಟ್ಟು ಅವ್ರನ್ನ ವಾಪಸ್ಸು ಕೆಲಸಕ್ಕೆ ತೊಗೊಳ್ಳಿ ಅಂತೇಳಿ ಅವಳು ತುಂಬಾ ಬೇಡ್ಕೊತಾಳೆ. ಆಯಿತು ಕಣಮ್ಮ, ಸರಿ ಆಯಿತು, ನೀನು ಹೇಳ್ದಾಗೆ ಆಗಲಿ ಅಂಥೇಳಿ ಅವರು ಸರು ತಾಂಡವ್ಗೆ ಕಾಲ್ ಮಾಡ್ತಾರೆ. ಅವನಿಗೆ ಕಾಲ್ ಮಾಡಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ. ಅಯ್ಯೋ ಸರ್ ಮತ್ತೆ ನನ್ನನ್ನು ಕಾಲ್ ಮಾಡ್ತಿದ್ದಾರಲ್ಲ ಅಂಥೇಳಿ ಅದನ್ನು ಅವ್ನು ಪಿಕ್ ಮಾಡಿಬಿಟ್ಟು ಹೇಳ್ತಾನೆ, ಅವರು ಆಫೀಸಿಗೆ ಬನ್ನಿ ಅಂಥೇಳಿ ಕರೆದಿದ್ದು ಅವ್ನಿಗೆ ಗೊತ್ತಾಗುತ್ತೆ. ಆಮೇಲೆ ಶ್ರೇಷ್ಠಗೂ ಹೇಳಿಕೊಂಡು ಇಬ್ಬರು ಆಫೀಸಿಗೆ ಒಟ್ಟಿಗೆ ಬರ್ತಾರೆ. ಅವರು ಬಂದ ತಕ್ಷಣ, ಹೇಳಿ ಮೇಡಮ್ ಏನು ಅಂಥೇಳಿ ಕೂತ್ಕೊಂಡು ಕೇಳಬೇಕಾದ್ರೆ, ಅವರು ನೋಡಿ ಶ್ರೇಷ್ಠ ಮತ್ತು ತಾಂಡವ್ ನೀವಿಬ್ರು ವಾಪಸ್ ನಾವು ಕೆಲಸಕ್ಕೆ ತೊಗೊಂಡಿದ್ದೀವಿ ಅಂತ ಹೇಳಿದ ತಕ್ಷಣ ಅವರಿಬ್ರಿಗೂ ತುಂಬಾ ಖುಷಿ ಆಗುತ್ತೆ. ಹೌದಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಮಗೆ ತುಂಬಾ ಒಳ್ಳೆಯದಾಯಿತು ಅಂಥೇಳಿ ಆಚೆ ಕಡೆ ಬರ್ತಾರೆ. ಬಂದ ತಕ್ಷಣ ಇವನು ಫುಲ್ ಬಿಲ್ಡಪ್ ಕೊಡ್ತಾ ಇರ್ತಾನೆ. ನೋಡಿದ್ಯಾ, ನಾನು ಇಲ್ಲ ಅಂತಂದರೆ ಈ ಕಂಪ್ನಿನಲ್ಲಿ ಯಾವುದೇ ರೀತಿ ಪ್ರಾಫಿಟ್ ಎಲ್ಲ ಆಗೋಲ್ಲ, ಅದಕ್ಕೋಸ್ಕರ ಕೆಲಸಕ್ಕೆ ಮತ್ತೆ ತೊಗೊಂಡಿದ್ದಾರೆ. ಹೇಗೆ ನೋಡಿದ್ಯಾ, MNC ಕಂಪ್ನಿಲಿ ನನಗೆ ವಾಪಸ್ ಸಿಗುತ್ತೆ ಕೆಲಸ ಅಂತ ನಿಂಗೆ ಹೇಳಿರಲಿಲ್ವಾ ಶ್ರೇಷ್ಠ, ನೋಡು ಹೆಂಗಿದೆ ನಮ್ಮ ಲಕ್ಕು ಅಂತ ಹೇಳಿದ ತಕ್ಷಣ, ಹೌದು ತಾಂಡವ್, ನಂಗೆ ತುಂಬಾ ಭಯ ಆಗ್ಬಿಟ್ಟಿತ್ತು, ಕೆಲಸ ನಿಂಗೆಲ್ಲೂ ಸಿಗ್ತಾ ಇಲ್ಲ ಅಂಥೇಳಿ, ಈಗ ನಂಗೆ ಸ್ವಲ್ಪ ಖುಷಿ ಆಯಿತು ಅಂಥೇಳಿ, ಇನ್ನೂ ಒಂದು ನಿಮಿಷ, ಅವರು ನಮ್ಗೆ ಆಫೀಸ್ ಸ್ಟಾಫ್ ಅವತ್ತು ನಮಗೆಲ್ಲ ಅವಮಾನ ಮಾಡಿದ್ರಲ್ಲ, ಅಲ್ಲೆಲ್ಲ ಹೋಗ್ಬಿಟ್ಟು ಬರೋಣ ಇರು ಅಂತೇಳಿ ಆಫೀಸ್ ಸ್ಟಾಫ್ ಹತ್ರ ಹೋಗ್ಬಿಟ್ಟು, ಇವನು ತಾಂಡವು ನೋಡಿ ನನ್ನ ಕೆಲಸಕ್ಕೆ ಮತ್ತೆ ವಾಪಸ್ ಕರೆಸ್ಕೊಂಡಿದ್ದಾರೆ ಅಂಥೇಳಿ ಬಿಲ್ಡಪ್ ಕೊಟ್ಕೊಂಡು ಎಲ್ಲರ ಹತ್ರ ಮಾತಾಡ್ತಾ ಇರ್ತಾನೆ. ಇವನು ಶುರು ಮಾಡಿದ ತಕ್ಷಣ ಆಫೀಸ್ ಸ್ಟಾಫ್ ಎಲ್ಲ, ಅಯ್ಯೋ ಇವ್ರು ಯಾಕಾದರೂ ಮತ್ತೆ ಬಂದರು ಅಂತೇಳಿ ಅನ್ಕೊತಾ ಇರ್ತಾರೆ. ಅವನು ಬಿಲ್ಡಪ್ ಕೊಟ್ಟು ಆಚೆ ಬರಬೇಕಾದ್ರೆ ಭಾಗ್ಯನ ನೋಡ್ತಾನೆ ಅವನು.
ಇವಳು ಆಫೀಸಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿ ಅವನು ಗೌರವ್ ಮತ್ತು ಇಬ್ಬರು ಅಲ್ಲಿ ನಿಂತ್ಕೊಂಡಿರ್ತಾರೆ ಆಫೀಸ್ ಬಾಗಿಲ ಮುಂದೆ. ಅವಳು ಒಳಗಡೆ ಹೋಗ್ಬಿಟ್ಟು ಹೇಳ್ತಾಳೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್, ನೀವು ನಮಗೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವರನ್ನ ಕೆಲಸಕ್ಕೆ ಮತ್ತೆ ವಾಪಸ್ ತಗೊಂಡ್ರಿ ಅಂತ ಹೇಳಿದ್ದು ಅವನಿಗೆ ಕೇಳಿಸುತ್ತೆ ತಾಂಡವ್ಗೆ. ಆಮೇಲೆ ಅವರು, ಪರವಾಗಿಲ್ಲ ಅಮ್ಮ, ನಾನು ನಿಮಗೆ ಒಳ್ಳೆತನಕ್ಕೆ ನಾವು ಯಾವಾಗಲೂ ಬೆಲೆ ಕೊಟ್ಟೇ ಕೊಡ್ತೀವಿ ಭಾಗ್ಯ, ನೀನು ಹೇಳಿದೆ ಅಂತ ಒಂದೇ ಕಾರಣಕ್ಕೆ ನಾವು ತಾಂಡವ ಶ್ರೇಷ್ಠಾಗಿ ಮತ್ತೆ ಇಲ್ಲಿ ಕೆಲಸ ಕೊಟ್ಟಿದ್ದೀವಿ, ಅದು ನೆನಪಿಟ್ಕೋ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ವಿಷಯ ಭಾಗ್ಯ, ಅವ್ಳು ಮತ್ತೆ ನನಗೆ ತೊಂದರೆ ಕೊಡೋಕೆ ಬಂದು ದಯವಿಟ್ಟು ನನಗೆ ಇನ್ಫಾರ್ಮೇಷನ್ ಕೊಡು, ಯಾವುದನ್ನು ಮುಚ್ಚಿಟ್ಕೋಬೇಡ ನಿನ್ನ ವಿಷಯದಲ್ಲಿ ಅಂತ ಹೇಳ್ತಾರೆ. ಸರಿ ಮೇಡಮ್ ಆಯಿತು ಅಂತೇಳಿ ಹೊರಗಡೆ ಬಂದ ತಕ್ಷಣ ತಾಂಡವೆಲ್ಲ ಕೇಳಿಸ್ಕೊಂಡ್ಬಿಡ್ತಾನೆ. ಓ, ಅಂದರೆ ನನಗೆ ಈ ಕೆಲಸ ಸಿಗೋ ಹಾಗೆ ಮಾಡಿದ್ದು ಈ ಭಾಗ್ಯನಾ ಅಂತೇಳಿ ಅನ್ಕೊತಾ ಇರ್ತಾನೆ. ಆದರೆ ಅವನು ಫ್ರೆಂಡು ಕೂಡ, ನೋಡಿ ಸರ್, ನೀವು ನಿಮ್ಮ ಹೆಂಡ್ತಿನ ಬಿಟ್ಟು ಹೋದ್ರಿ, ಆದರೆ ಅವ್ರು ನೋಡಿ ನಿನಗೆ ಕೆಲಸ ವಾಪಸ್ ಸಿಗೋದಕ್ಕೆ ಅವರೇ ಕಾರಣ ಆಗ್ಬಿಟ್ರಲ್ಲ ಸರ್. ನೀವೆಷ್ಟು ಅವರಿಗೆ ಕೆಟ್ಟದ್ದು ಮಾಡೋಕ್ಕೆ ಬಯಸ್ತೀರೋ ಅವ್ರು ನಿಮಗೆ ಅಷ್ಟೇ ಒಳ್ಳೇದು ಮಾಡ್ತಾರೆ, ಅವರೇ ನಿಮಗೆ ಕರೆಕ್ಟ್ ಅಂತ ನಾನು ಅವತ್ತೇ ಹೇಳಲಿಲ್ವಾ, ಆದರೆ ನನಗೆ ಕೋಪ ಮಾಡ್ಕೊಂಡು ನೀವು ಇವತ್ತು ನನಗೆ ಬೈದ್ಬಿಟ್ಟಿದ್ರಿ ಅಂತೇಳಿ ಈ ಕಡೆ ಅವ್ರ ಫ್ರೆಂಡು ಅವ್ರಿಗೆ ಹೇಳ್ತಾ ಇರ್ತಾರೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.